ಸೂರ್ಯ, ಒಬ್ಬನೇ ಚಂದ್ರ. ಇಡೀ ಜಗತ್ತನ್ನು ಬೆಳಕು ಕೊಡುವುದೇ ಆ ಸೂರ್ಯನ ಕೆಲಸ. ಇಡೀ ಜಗತ್ತಿನ ಜೀವರಾಶಿಗಳಿಗೆ ಆಶ್ರಯ ನೀಡುವುದೇ ಈ ಸೂರ್ಯ ವಂಶದ ಧನ್ರಾಜ್. ಎಲ್ಲ ನದಿಗಳು ಸೇರುವುದು ಸಾಗರವನ್ನೇ. ಎಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳು, ರಾಜಕೀಯದ ಪುಡಾರಿಗಳು ಹಣದ ಒತ್ತಡ ಇದ್ರೆ ಬಂದು ಸೇರುವುದು ಈ ಧನ್ರಾಜನನ್ನೇ. ಧನ್ರಾಜ್ ಮನಸ್ಸು ಮಾಡಿದ್ರೆ ವಿಧಾನಸೌಧದ ಮೇಲೆ ಕಾಲಿಟ್ರೆ ವಿಧಾನಸೌಧ ಅಲ್ಲಲ್ಲ ಕಲ್ಲಲ್ಲ. ಒಂದು ನೋಟ್ ಬದಲಾವಣೆ ಸಮಯದಲ್ಲಿ ನನ್ನ ಖಜಾನೆಯಲ್ಲಿತ್ತು ಕೋಟ್ಯಾಂತರ ಹಣ. ಕ್ಷಣ ಮಾತ್ರದಲ್ಲಿ ಬದಲಾಗಿ ಬಂದವು ಈ ನನ್ನ ಖಜಾನೆಯ ತುಂಬಣ. आसमान में सितारों का खेल, ये दुनिया में ये धनराज का खेल. ನನ್ನ ಅಪಾರ್ಟ್ಮೆಂಟ್ಗೋಸ್ಕರ ತಿಂಗಳುಗಟ್ಟಲೆ ಕಾಯ್ತಾರೆ ದೊಡ್ಡ ದೊಡ್ಡ ಅಧಿಕಾರಿಗಳು. ನನ್ನ ಪ್ರೇಮ ಸುಪುತ್ರಿಯಗೋಸ್ಕರ ನಾನು ತಲೆ ಕೆಡಿಸಿಕೊಳ್ಳುವಂತ ಸಮಯ ಒದಗಿ ಬಂದಿದೆ. ಆಸ್ತಿ, ಅಂತಸ್ತು, ಐಶ್ವರ್ಯ ಇದ್ರೂ ಕೂಡ ಮನುಷ್ಯನಿಗೆ ನೆಮ್ಮದಿ ಬೇಕು. ಧರ್ಮದ ಅರಮನೆ ಎಂಬ ಸರ ಪಂಜರದೊಳಗೆ ಒಬ್ಬಳೇ ಮಗಳೆಂದು ಅತಿ ಮುದ್ದಿನಿಂದ ಸಾಕಿ ಬೆಳೆಸಿದ ನನ್ನ ಮಗಳು ಅರಗಿಣಿ ಇತ್ತಿತ್ತಲಾಗಿ ಅವಳ ಅಂತರಂಗವೇ ಬದಲಾಗತೊಡಗಿದೆ. ಜನ್ಮ ನೀಡಿದ ತಂದೆ ತಾಯಿಯವರ ಹೆಸರಿಗೆ ಗೌರವ ತರುವಳೆಂದು ಕಾಲೇಜಿಗೆ ಕಳಿಸಿದರೆ ತನ್ನ ಮನಸ್ಸಿಗೆ ಬಂದಂತೆ ಖುಷಿ ಖುಷಿಯಾಗಿ ನಡೆಯುತ್ತಿದ್ದವಳು. ಕಲಿತವಳೆಂದು ಸುಮ್ಮನಿದ್ರೆ ಸಮಾಜದಲ್ಲಿ ನನ್ನ ಮಾನ ಮರ್ಯಾದೆ ಎಲ್ಲ ದಿಪ್ಪೆಗೆ ಸಿಗ್ತಾಳನ್ನುವುದು ನನಗೊಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಅಪ್ಪಾಜಿ, ಅದಾವ ಸಮಸ್ಯೆ ಎನ್ನುವುದು? ನಮ್ಮ ರಜನಿ ಕಾಲೇಜಿಗೆ ಹೋದ ದಿನದಿಂದಲೂ ಅವಳ ಅಂತರಂಗದ ಜೊತೆಗೆ ಅವಳ ಹೆಜ್ಜೆ ಗುರುತುಗಳು ಕೂಡ ವಿಚಿತ್ರ ಅನಿಸ್ತಿದೆ. ಟೈಮ್ಗೆ ಸರಿಯಾಗಿ ಮನೆಗೆ ಬರ್ತಾ ಇಲ್ಲ. ಯಾವಾಗಲಾದರೂ ಬಂದು ಅರಮನೆ ಸೇರ್ಕೊಳ್ತಾಳೆ ಅನ್ನೋದೇ ನನಗೊಂದು ದೊಡ್ಡ ಸಮಸ್ಯೆ ಆಗಿದೆ. ಅಪ್ಪಾಜಿ, ತನ್ನ ಗೆಳತಿಯರ ಮನೆಗೆ ಹೋಗಿ ಬರ್ಲಿಕ್ಕೆ ಸ್ವಲ್ಪ ಲೇಟ್ ಆಗಿರುವುದು. ಅದಕ್ಕೆ ನಾವೇನಾದ್ರು ವಿಕಲ್ಪ ಬಾಯಿಸ್ಕೊಂಡ್ರೆ ಹೇಗೆ ಅಪ್ಪಾಜಿ? ವಿಕಲ್ಪ ಅಲ್ಲ ಗೋಪಿ, ಆಳದ ಹೆಣ್ಣು ಮಕ್ಕಳು ಅತಿ ಸಲುಗೆಯಿಂದ ತಿರುಗಾಡಲು ಬಿಟ್ಟರೆ ಕುಬೇರ ಧನರಾಜನ ಕುವರಿ ಏಕಾಂಗಿಯಾಗಿ ಬೀದಿ ಬೀದಿ ಸುತ್ತಾಳಂತ ಯಾರಾದ್ರೂ ನಮಗೆ ಕೇಳಿದ್ರೆ ನಮ್ಮ ಅರಸು ಮನೆತನದ ಗೌರವ ಏನು? ಅಪ್ಪಾಜಿ, ಹಾಗಾದ್ರೆ ನಮ್ಮ ಸೋದರಿಯನ್ನು ಏನು ಮಾಡಬೇಕೆಂದು ಇವ್ರಿ? ಆದಷ್ಟು ಕೂಡಲೇ ರಜನಿಯ ಮ್ಯಾರೇಜ್ ಮಾಡಿಬಿಟ್ರೆ ನಮ್ಮ ಸಮಸ್ಯೆ ಎಲ್ಲ ದೂರವಾಗಿ. ಅಪ್ಪಾಜಿ, 2 ವರ್ಷ ನಮ್ಮ ರಜನಿ ಈ ಭವ್ಯ ಅರಮನೆಯಲ್ಲಿ ಆನಂದವಾಗಿರಲಿ. ಅದರಲ್ಲೂ ಚಿಕ್ಕ ವಯಸ್ಸಿನ ರಜನಿಗೆ ಮ್ಯಾರೇಜ್ ಬೇಡ ಅಪ್ಪಾಜಿ, ಬೇಡ. ಅಲ್ಲ ಗೋಪಿ, ಅವಳೇನು ಚಿಕ್ಕವಳೇನು, ಹಾಲು ಕುಡಿಯೋ ಮಗು ಅಲ್ಲ ಕಣ ಅವಳು. ವಯಸ್ಸಿಗೆ ಬಂದ ಹೆಣ್ಣುಮಕ್ಕಳು ಎಲ್ಲಿರ್ಬೇಕೋ ಅಲ್ಲಿದ್ರೇನೆ ಅಂದ, ಅಂದರೇನೆ ಅದರ ತವರು ಮನೆ ಬಾಳು ಹಾಲು ಜೇನು. ಅದಕ್ಕಾಗಿ ನಮ್ಮ ಮನೆಯ ಅಳಿಯ ಅರಸು ವಿನಾಶನಿಗೆ ದಾರಿ ಎರೆದು ಕೊಟ್ರೆ ನಮ್ಮ ಮನಸ್ಸಿಗೂ ಒಂದು ನೆಮ್ಮದಿ, ನಮ್ಮ ಗೌರವಕ್ಕೂ ಒಂದು ಮರ್ಯಾದೆ ಅಲ್ವೇನು? ಅಂತೂ ಒಳ್ಳೆ ಮಾರ್ಷನೇ ಸಿಲೆಕ್ಟ್ ಮಾಡ್ಕೊಂಡಿದ್ದೀರಿ. ಅಪ್ಪಾಜಿ, ನಮ್ಮ ರಜನಿ ಮ್ಯಾರೇಜ್ ಯಾವಾಗ ಫಿಕ್ಸ್ ಮಾಡೋಣ? ಮುಂದಿನ ತಿಂಗಳು ರಥ ಸಪ್ತಮಿ ದಿನದಂದು ಇದೇ ಲಕ್ಷ್ಮೀನಾರಾಯಣ ಸಭಾ ಮಂಟಪದಲ್ಲಿ ಅದ್ದೂರಿಯಾಗಿ ಮಂಗಳ ಕಾರ್ಯ ಮುಗಿಸಿಬಿಡೋಣ. ನಿಮ್ಮಿಷ್ಟದಂತೆ ಆಗಿಲ್ಲ ಅಪ್ಪಾಜಿ. ನಾನೀಗ ನಮ್ಮ ದೋಸ್ತ್ ಅಭಿ ಮನೆ ಕಡೆ ಹೋಗಿ ಬರ್ತೀನಿ ಅಪ್ಪಾಜಿ. ಗೋಪಿ, ಏನಪ್ಪಾಜಿ? ಒಂದ್ ಸೆಕೆಂಡ್ ನೋಡು, ಟ್ರಾಫಿಕ್ ಎಲ್ಲ ಸಿಕ್ಕಾಪಟ್ಟೆ ಇರ್ತದೆ. ಅಲ್ಲಲ್ಲಿ IRB ಕಾಂಟ್ರಾಕ್ಷನ್ ನಡೀತಾನೆ ಇರ್ತದೆ. ಡ್ರೈವಿಂಗ್ ಸಮಯದಲ್ಲಿ ಯಾವುದೇ ಕಾಲಕ್ಕೂ ಯಾರದೇ ಫೋನ್ ಬರಲಿ, ಪ್ರಧಾನ ಮಂತ್ರಿದೇ ಬರಲಿ ಅಥವಾ ನಮ್ಮ ಮುಖ್ಯಮಂತ್ರಿದೇ ಬರಲಿ,
ಅಥವಾ ಈ ಜನ್ಮ ಕಟ್ಟ ತಂದೆದೇ ಕಾಲ್ ಬರ್ಲಿ, ಫೋನ್ ಮಾತ್ರ ರಿಸೀವ್ ಮಾಡ್ಲಿಕ್ಕೆ ಹೋಗ್ಬೇಡ. ಒಂದಾನೊಂದು ಕಾಲದಲ್ಲಿತ್ತು ಅವಸರವೇ ಅಪಘಾತಕ್ಕೆ ಕಾರಣ, ಈಗ ಹಾಗಲ್ಲ, ಮೊಬೈಲ್ ಅಪಘಾತಕ್ಕೆ ಕಾರಣ. ಹೋಗ್ಬೇಕಂದ ಗಾಡ್ ಬ್ಲೆಸ್. ಅಪ್ಪಾಜಿ ನೀವೇನು ವರಿ ಮಾಡ್ಕೊಳ್ಬೇಡಿ, ನಾನು ಆರಾಮಾಗಿ ಹೋಗಿ ಬರ್ತೀನಿ. ಹಿಂಗು ಹಿಂಗು ಲಘುನ ಒಂದು ಲೋಟ ಕಾಫಿ ಮಾಡ್ಕೊಂಬಾರೋ. ಏನದು ತರಕಾರಿ ಸಾಕರ್ರೆ, ನಿನ್ನ ತಲೆ. ಒಂದು ಲೋಟ ಕಾಫಿ ಮಾಡ್ಕೊಂಬ ಅಂದ್ರೆ ಮಾರ್ಕೆಟ್ಗೆ ಹೋಗಿ ತರಕಾರಿ ತರ್ತಾನೆ. ತರಕಾರಿ 6 ದಿವಸ ತರಕಾರಿ ತರ್ಬೇಕೇನ್ರಿ? ಸೂತ್ಯಕ್ಕೆ ಒಂದು ಹೇಳಿದ್ರೆ 9 ಹೇಳ್ತಾನೆ. ಎಲ್ಲ ಲೋಟಿಂಗು ಒಂದು ಲೋಟ ಕಾಫಿ ಮಾಡ್ಕೊಂಬ. ಕಾಫಿ ಕಾಫಿನ ಸಾಕರ ಸ್ವಲ್ಪ ದೊಡ್ಡ ಕೂಗ್ ಹೇಳಿ, ಸಣ್ಣ ಕೇಳಿದ್ರೆ ನನ್ನ ಕಿವಿ ಕೇಳಂಗಿಲ್ಲ. ತರ್ತೀನಿ ಲಘುನ ಕಾಫಿನ. ಸತ್ತದಡ್ಡೆ ನನ್ನ ಮಗ ಗಂಟು ಬಿದ್ದಾನೆ. ಒಂದು ಹೇಳಿದ್ರೆ 9 ಹೇಳ್ತಾನೆ. ಈ ಕ್ಯೂಡ್ರು ಕೊಟ್ಟು ಮಾತಾಡೋದು ಬಹಳ ತಪ್ಪು. ಈ ನನ್ನ ಮಗ ಇಲ್ಲೇ ಸಿಕ್ಕಿದ್ದು ಸಾಕು, ಮೇಲೆ ಮತ್ತೆ ನನಗೆ ಸಿಗದಿದ್ರೆ ಸಾಕು. ದೇವರೇ ಮಾರುತಿ ವೀರಾಂಜನೇಯ ನನಗೆ ಸಾಕು. ಮಾವನವರು ದೀರ್ಘವಾಗಿ ನ್ಯೂಸ್ ಪೇಪರ್ ಓದುತ್ತಿರುವ ಹಾಗಿದೆ. ವಿನಾಶ್, ಏನು ಬಹಳ ಅಪರೂಪಕ್ಕೆ ಬಂದಿರುವೆಲ್ಲ. ಇವತ್ತು ನೆನಪಾಯ್ತು ಈ ಮಾವನ ಮನೆ. ಹಾಗೇನಿಲ್ಲ ಮಾವ, ಬಿಸಿನೆಸ್ ವರ್ಕ್ ಬಿಜಿ ಇದ್ದ ಕಾರಣ ಬರಲಿಕ್ಕೆ ಆಗಲಿಲ್ಲ. ಈ ಅಂದದ ಅರಮನೆಗೆ ಇವಾಗ ಬಂದಿರುವನಲ್ಲ. ಹಾ, ಏನಾದರೂ ವಿಶೇಷವಿದೆಯೇನಾ? ಎಸ್ ವಿನಾಶ್, ಮ್ಯಾರೇಜ್ ವಿಷಯಕ್ಕಾಗಿ ನಾನೇ ನಿನ್ನ ಮನೆಗೆ ಬರುವನಿದ್ದೆ. ಬಟ್ ನೀನೇ ಬಂದಿರುವೆಲ್ಲ, ತುಂಬಾ ಸಂತೋಷವಾಯಿತು. ನೋಡಿ ಮಾವ, ನನ್ನ ಮ್ಯಾರೇಜ್ ವಿಷಯದ ಬಗ್ಗೆ ನೀವೇನು ಟೆನ್ಷನ್ ತಗೋಬೇಡಿ. ಬಟ್ ನಿಮ್ಮ ಮನೆತನದ ಗೌರವದ ಬಗ್ಗೆ ಸ್ವಲ್ಪ ಸುಧಾರಿಸಿಕೊಳ್ಳಿ. ಅಂದ್ರೆ ನಿನ್ನ ಮಾತಿನ ಅರ್ಥ? ನೋಡಿ ಮಾವ, ರಜನಿಯನ್ನು ಮನೆತನದ ಕೀರ್ತಿ ಬೆಳಗುವಳೆಂದು ಕಾಲೇಜಿಗೆ ಕಳಿಸಿರುವಿರೋ ಅಥವಾ ಪ್ರಣಯ ದಾಟ ಆಡಿ ಬೀದಿ ಬೀದಿಯಲ್ಲಿ ಮನೆತನದ ಗೌರವ ತಿಪ್ಪೆಗೆಸೆಯನ್ನು ಕಳಿಸಿರುವಿರೋ? ಏನು ಹೇಳುತ್ತಿರುವೆ ನೀನು? ಹೌದು ಮಾವ, ಪಾರ್ಕ್ ನಲ್ಲಿ ರಜನಿಯ ಕ್ಲಾಸ್ಮೇಟ್ ಜೀವನನ ಜೊತೆ ಪ್ರಣಯ ದಾಟಾಡಿ ನಗು ನಗುತ್ತಾ ನಲಿಯುವುದನ್ನ ನನ್ನ ಕಣ್ಣಾರೆ ಕಂಡಿದ್ದೇನೆ ಮಾವ. ವಿನಾಶ್, ನಾನು ಕೇಳುತ್ತಿರುವುದು ನಿಜವೇನ? ನೋಡಿ ಮಾವ, ನನ್ನ ಮಾತಿನ ಮೇಲೆ ವಿಶ್ವಾಸ ನಂಬಿಕೆ ಇದ್ದರೆ ನಂಬಿ, ಇಲ್ಲ ಅಂದ್ರೆ ಈ ವಿಷಯವನ್ನ ಇಲ್ಲಿಗೆ ಬಿಟ್ಟು ಬಿಡಿ. ನೋಡಿ ಮಾವ, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸವಿದೆ, ನಾನು ನಾಳೆ ಬಂದು ಭೇಟಿ ಆಗ್ತೀನಿ. ನಾನಿನ್ನು ಬರ್ತೇನೆ ಮಾವ. ನನ್ನ ಅನಿಸಿಕೆ ಸತ್ಯವಾಯಿತು. ರಜನಿ ಇಷ್ಟೊಂದು ಮುಂದುವರಿದಿದ್ದಾಳೆ. ಇನ್ನೊಬ್ಬನ ಪ್ರಣಯ ಪ್ರಸಂಗದಲ್ಲಿ ಸೆರೆ ಆಗಿರುವಳೆ. ಉತ್ತಜ್ಜರ ಕಾಲದಿಂದಲೂ ಘನತೆ ಗೌರವದಿಂದ ಬಾಳಿದ ಮನೆಗೆ ಕಪ್ಪು ಚುಕ್ಕೆ ತರಲು ನಿಂತಿರುವಳೆ. ನೋ, ಬಾಲ್ಯ ಅವಳು ಇವತ್ತು ಮನೆಗೆ. ಏನಾಯ್ತು? ಡ್ಯಾಡಿ ಅಂತೆ ಡ್ಯಾಡಿ. ಈ ನಿನ್ನ ಡ್ಯಾಡಿ ಸತ್ತೋದನಂತ ತಿಳಿಯೇ ನಿನ್ನ ಡ್ಯಾಡಿ. ಯಾಕೆ ಈ ರೀತಿಯಾಗಿ ನನ್ನ ಮೇಲೆ ರೇಗ್ತಾ ಇದ್ದೀರಾ? ಏನಾಗಿದೆ, ಏನ್ ವಿಷಯ ಅಂತಾದ್ರೂ ಹೇಳಿ. ಆ ನಿನ್ನ ಕ್ಲಾಸ್ಮೇಟ್ ಜೀವನ ಅಂದ್ರೆ ಇದೇ ಊರಿನ ಮಾರುತಿಯವರ ಸುಪುತ್ರ ಜೀವನ್ ಅಂತ. ಡ್ಯಾಡಿ, ಯಾಕೆ ಏನಾಯ್ತು? ನೀವಿಬ್ರು ಲವ್ ಮಾಡ್ತಾ ಇರೋದು ಹೌದೇನೆ? ಹೌದು ಡ್ಯಾಡಿ, ನಾನು ಜೀವನನ್ನ ಮನಸ್ಸಲ್ಲಿ ಪ್ರೀತಿಸ್ತಾ ಇದ್ದೀನಿ. ಜೀವನ ಅಂದ್ರೆ ನನಗೆ ಪಂಚ ಪ್ರಾಣ. ಅವನೇ ನನ್ನ ಬಾಳಿನ ಕಥಾನಾಯಕ. ಅವನ ನಾನು ಮನಸ್ಸಲ್ಲಿ ಲವ್ ಮಾಡ್ತಾ ಇದ್ದೀನಿ ಡ್ಯಾಡಿ. ಕಲಿತು ವಿದ್ಯಾವಂತಳಾಗಿ ನನ್ನ ಮನೆತನದ ಘನತೆ ಗೌರವ ಕೀರ್ತಿ ತರ್ತಾಳೆ. ಹಾಗೂ ಮನೆಯವರು ನೋಡಿದ ಮಹರು ವರಮಾಶನೊಂದಿಗೆ ಮದುವೆಯಾಗಿ ನನ್ನ ಮನೆತನಕ್ಕೆ ಒಳ್ಳೆ ಹೆಸರು ತರುಗಳೆಂದು ನಿನ್ನನ್ನು ಪೀಸಿ ಕಾಲಿಗೆ ಕಳಿಸಿದೆ. ಆದ್ರೆ ಮನೆಯಲ್ಲಿ ನಾನು ನಿನ್ನನ್ನು ಇಬ್ಬರು ಇರುವಾಗ ನಮ್ಮಿಬ್ಬರ ಹೆದರಿಕಿಲ್ಲದೆ ಮನಸ್ಸಿಗೆ ಬಂದರೊಡನೆ ಪ್ರೇಮರಾಗಿ ಕಟ್ಟಿರುವೆ. ಪ್ರೀತಿ ಮಾಡೋದು ತಪ್ಪ, ಪ್ರೀತಿಸೋದು ತಪ್ಪ. ಈ ಜಗತ್ತಲ್ಲಿ ಯಾರು ಯಾರು ಪ್ರೀತಿ ಮಾಡೋದೇ ಇಲ್ವಾ ಡ್ಯಾಡಿ? ಯಾಕೆ ಈ ರೀತಿಯಾಗಿ ಪ್ರೀತಿ ಬಗ್ಗೆ ವಿರುದ್ಧವಾಗಿ ಮಾತಾಡ್ತೀರಾ ನೀವು? ಹೆಣ್ಣಿಗೆ ಅವ್ರದೇ ಆಗಿರ್ತಕ್ಕಂಥ ಹಕ್ಕು ಇರುತ್ತೆ. ಒಂದೊಂದು ಯುಗದಲ್ಲಿ ಹಂತ ಹಂತವಾಗಿ ಅವಳು ಒಂದು ನಿರ್ಧಾರ ತಗೊಳ್ಳುವ ಸಾಮರ್ಥ್ಯ ಕೂಡ ಆ ಹೆಣ್ಣಿಗೆ ಇರುತ್ತೆ. ಹೀಗಿರುವಾಗ ಹಕ್ಕಿನ ವಿರುದ್ಧ ಜೀವನ ಮಾಡಲಿಕ್ಕೆ
ತಂದೆ ತಾಯಂದಿರಿಗೂ ತಮ್ಮ ಮಗಳ ಬಾಳು ಹಾಳು ಮಾಡಲು ಇಷ್ಟಪಡುವುದಿಲ್ಲ. ಅವರನ್ನು ಒಳ್ಳೆ ಮನೆ ಸೇರಿಸುವುದೇ ಅವರ ಆಸೆ. ಆ ಆಸೆಯ ಕುರಿತು ಸಿರಿವಂತ ಗುಣವಂತ ನಮ್ಮ ಮನೆ ಅಳಿಯ ಅರಸು ವಿನಾಶನಿಗೆ ಮಾತು ಕೊಟ್ಟಿದ್ದೇನೆ, ನನ್ನ ಮಗಳನ್ನೇ ಮ್ಯಾರೇಜ್ ಆಗಬೇಕಂತ. ಡ್ಯಾಡಿ, ನೀವು ಕೊಟ್ಟ ಮಾತ್ರಕ್ಕೆ ಅವನ ಮದುವೆ ಆಗೋದಕ್ಕೆ ನನ್ನ ಕೈಯಿಂದ ಸಾಧ್ಯ ಇಲ್ಲ. ಯಾಕಂದ್ರೆ ಆ ವಿನಾಶ ಕೆಟ್ಟ ಹೆಬ್ಬುಲಿ ಅಂತೆ, ಕೆಟ್ಟ ಲಫರ್ ನನ್ನ ಮಗ. ಹೋಗಿ ಹೋಗಿ ಅವನ ನಾನು ಮದುವೆ ಆಗ್ಬೇಕಾ? ನೋಡಿ ಡ್ಯಾಡಿ, ನನ್ನ ಮದುವೆ ಆಗೋದಂತಾದ್ರೆ ನನ್ನ ಬಾಳಿನ ಬರ ಮಹಾಶಯ ಜೀವನ್, ನನ್ನ ಅವನೇ ಮದುವೆ ಆಗೋದು, ಅವನೇ ನನ್ನ ಬಾಳಿನ ಗಂಡ ಅಷ್ಟೇ. ಸಾಧ್ಯವಿಲ್ಲ. ವಿನಾಶನಿ ನಿನಗೆ ತಕ್ಕ ವರಮಾಶಯ, ಅವನೇ ಯಜಮಾನ. ಅಕಸ್ಮಾತ್ ನಿನ್ನ ಜೀವನನೊಂದಿಗೆ ಕೂಡಿ ಬಾಳಿದ್ರೆ ನೀನು ಕಾಣುವುದು ಸುಖವಲ್ಲ, ಕಲ್ಲು ಮುಳ್ಳು ತುಂಬಿದ ಹಾಸಿಗೆ. ತಿಪ್ಪೆಯಲ್ಲಿ ಬಿದ್ದ ಬಡಬಿಕಾರಿಯನ್ನು ಒರೆಸಿಕೊಳ್ಳಕ್ಕಿಂತ ಕುಬೇರ ವಿನಾಶನನ್ನು ಆಲಿಸಿಕೊಂಡ್ರೆ ನೀನು ಕಾಣುವೆ ಸುಖದ ಅನುರಾಗದ ಅಂತರ್ಪುರ. ನಾನು ಜೀವನ ಮಾಡಬೇಕಾಗಿರೋದು, ಬಾಳಿ ಬದುಕಬೇಕಾಗಿರೋದು ಆಸ್ತಿ ಅಂತ ಐಶ್ವರ್ಯ ಜೊತೆಗಲ್ಲ ಡ್ಯಾಡಿ, ಹೃದಯದ ಸಂಗಮದ ಜೊತೆಗೆ, ಭಾವನೆಗಳು ಬೆಸೆಯುವಂತ ಒಂದು ಸುಂದರವಾದ ಮನಸ್ಸಿನ ಜೊತೆಗೆ. ಮನಸ್ಸು ಮನಸ್ಸು ಕೂಡಿದ್ರೆ ಪ್ರೀತಿ, ಮನಸ್ಸು ಮನಸ್ಸು ಒಂದಾದರೆ ಹೃದಯ ಸಂಗಮ ಆಗೋದು. ಪ್ಲೀಸ್ ಡ್ಯಾಡಿ, ನಿಮ್ಮ ದುಡುಗೆ ನಿರ್ಧಾರದಿಂದ ನನ್ನ ಭವಿಷ್ಯವನ್ನ ಹಾಳು ಮಾಡಬೇಡಿ ಡ್ಯಾಡಿ, ದಯವಿಟ್ಟು ಹಾಳು ಮಾಡಬೇಡಿ. ರಾಜನೇ, ನೀನೇನು ಹೇಳು, ನನ್ನ ನಿರ್ಧಾರ ಬದಲಾಯಿಸಲಾರೆ. ಒಂದು ವೇಳೆ ನನ್ನ ಮಾತು ಮೀರಿ ನಡೆದರೆ ಅಥವಾ ಈ ಮನೆ ಬಗ್ಗೆ ದಾಟಿ ಆಚೆ ಹೋದರೆ ಇದು